ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರ್ತಕ್ಕಂಥ ಶಾಲೆಯ ಸಂಸ್ಥಾಪಕರು ಹಾಗೂ ನನ್ನ ನೆಚ್ಚಿನ ಆತ್ಮೀಯರು ಆದಂತಹ ಶ್ರೀಯುತ ರಘು ಸರ್ ಅವರು ಹಾಗೂ ಇತರ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂತಹ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರು ಹಾಗೂ ನೈಪುಣ್ಯ ಶಾಲೆಯ ಎಲ್ಲ ಅಧಿಕಾರಿ, ಶಿಕ್ಷಕ, ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಪ್ರೀತಿಯ ಪೋಷಕರೇ, ಸುಮಾರು ಅರ್ಧ ಗಂಟೆಯಿಂದ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದೇನೆ. ರೀಸೆಂಟಾಗಿ ವಿಶ್ವವಿದ್ಯಾನಿಲಯಕ್ಕೆ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ಬಂದಿದ್ದರು. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಅವರು ಹೃದಯ ರೋಗ ತಜ್ಞರು, ಜಯದೇವ ಹಾಸ್ಪಿಟಲಲ್ಲಿ ಸೇವೆ ಸಲ್ಲಿಸಿ ನಿವೃತ್ತ ಆಗಿದ್ದರು. ಶಿಕ್ಷಕರ ದಿನಾಚರಣೆಗೆ ನಾವು ಅವರನ್ನು ಇನ್ವೈಟ್ ಮಾಡಿದ್ವು. ಅವರು ಫಸ್ಟು ನಮ್ಮನ್ನೆಲ್ಲ ನೋಡ್ತಾ ಫಸ್ಟ್ ಮಾತಿಗಿಳಿದಾಗ ಚಪ್ಪಾಳೆಯ ಪ್ರಾಮುಖ್ಯತೆ ಏನು, ನಾವು ಬರೀ ಒಂದು 10ರಿಂದ 20 ಚಪ್ಪಾಳೆಯನ್ನು ಹಾಕಿದರೆ ನಮ್ಮ ಆರೋಗ್ಯಕ್ಕೆ ಎಂತಹ ಉತ್ಸಾಹ ಬರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ ಅನ್ನೋದನ್ನು ನಮಗೆ ಹೇಳಿದ್ರು. ಆವಾಗಿಂದ ಇವತ್ತಿನವರೆಗೂ ಯಾವುದೇ ಕಾರ್ಯಕ್ರಮದಲ್ಲಿ ಚಪ್ಪಾಳೆ ತಟ್ಟಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ರೆ ಜೋರಾಗಿ ಚಪ್ಪಾಳೆಯನ್ನು ತಟ್ತೀನಿ. ದಯಮಾಡಿ ಪೋಷಕರೇ, ನಿಜವಾಗಿ ಕಾರ್ಯಕ್ರಮ ಬಂದಾಗಿಂದ ಆ ಒಂದೇ ಮಾತರಂ ಗೀತೆಯನ್ನು ಕೇಳುವಾಗ ಆ ರೋಮಾಂಚನ, ಇಲ್ಲಿ ಉದ್ಘಾಟನೆಗೆ ಇಷ್ಟು ಸಾಂಸ್ಕೃತಿಕವಾಗಿ ಪೂಜಿತವಾಗಿ ಎಷ್ಟು ಅಚ್ಚುಕಟ್ಟಾಗಿ ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದ್ರೆ ನನಗೆ ಇನ್ನಷ್ಟು ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು ಅನಿಸುತ್ತೆ. ಆದರೂ ನಮ್ಮ ಪೇರೆಂಟ್ಸ್ ಯಾಕೋ ಇನ್ನೂ ಸಹ ಅವರಿಗೆ ಕೈ ಮೇಲ್ ಬರ್ತಾ ಇಲ್ಲ. ಏನಾದರೂ ಕೈಗೆ ಪ್ರಾಬ್ಲಮ್ ಇದೆಯಾ? ಜೋರಾಗಿ ಬರಬೇಕು. ನೀವು ಬಂದಿರೋದು ಬರೀ ನಿಮ್ಮ ಮಕ್ಕಳಿಗೆ ಚಪ್ಪಾಳೆ ತಟ್ಟಲಿಕ್ಕಲ್ಲ, ಕಾರ್ಯಕ್ರಮ ಅಲ್ಲಿ ಕೇಳ್ತಾ ಇದೆ, ಸ್ಟೂಡೆಂಟ್ಸು ಎಷ್ಟು ಮಟ್ಟಿಗೆ ಕಿರ್ಚಾಡ್ತಾ ಇದ್ದಾರೆ, ಅವರನ್ನೆಲ್ಲ ತಡೆದು ಕೊನೆಯವರೆಗೆ ಈ ವೇದಿಕೆಯಲ್ಲಿ ಹಿಡಿದಿಡೋದಿದೆಯಲ್ಲ, ಟೀಚರ್ಸು, ಸಂಸ್ಥೆ ಬಹಳ ಕಷ್ಟದ ಕೆಲಸ. ನಿಮ್ಮ ಜೋರಾದ ಚಪ್ಪಾಳೆ ಅವಾಗವಾಗ ಕೊಡ್ತಾ ಇರಿ, ಅವ್ರಿಗೆ ಮತ್ತಷ್ಟು ಉತ್ತೇಜನ ಬರುತ್ತೆ, ನಿಮಗೂ ಆರೋಗ್ಯ ವೃದ್ಧಿಸುತ್ತೆ. ಆದರೂ ಇಲ್ಲ. Dear parents, please be active and be involved in this program. Your involvement is most important. It gives a most inspiration to the institution and students and organizers also. Please. First, ಪ್ರತಿ ಸಾರಿ ಯಾವುದೇ ಶಾಲೆಯ ವಾರ್ಷಿಕೋತ್ಸವ ಅಥವಾ ಇನ್ಯಾವುದೋ ಕಾರ್ಯಕ್ರಮಗಳಿಗೆ ಹೋದಾಗ ನಾನು ಫಸ್ಟ್ ಕೇಳುವಂಥದ್ದು, ಬಹುಶಃ ಎಲ್ಲ ಗೆಸ್ಟು ಕೇಳುವಂಥದ್ದು ಒಂದೇ ಪ್ರಶ್ನೆ. ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅಥವಾ ಶಾಲಾ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ಕಪಲ್ ಬಂದಿರೋವಂಥವ್ರು ಎಷ್ಟು ಜನ? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಒಂದು ಚಪ್ಪಾಳೆಯನ್ನು ಹಾಕ್ಬಿಡಿ ದಯವಿಟ್ಟು. ಓನ್ಲಿ ಹಸ್ಬೆಂಡ್ ಬಂದಿರೋರು ಎಷ್ಟು ಜನ? ಗ್ರೇಟ್. ಓನ್ಲಿ ಮದರ್ಸ್? ಗುಡ್ ಗುಡ್ ಗುಡ್. ನಾನು ಯಾಕೆ ಇದನ್ನು ಕೇಳಿದೆ ಅಂದರೆ, ಮಕ್ಕಳ ಕಾರ್ಯಕ್ರಮ, ನಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಬಹಳ ಮುಖ್ಯ. ನಾನು ಇಲ್ಲಿ ಏನೇ ಮಾತಾಡಿದ್ರು 15 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ನಾನು ಇಂಥ ವೇದಿಕೆನ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಇಡೀ ಸಮಾಜ ಶಿಕ್ಷಣದ ಮೇಲೆ, ಶಿಕ್ಷಣವನ್ನು ಕಲಿತ ವಿದ್ಯಾರ್ಥಿಗಳು ಆ ಸಂಸ್ಥೆಯಿಂದ ಹೊರಗೆ ಹೋದ ಮೇಲೆ ಯಾವ ರೀತಿಯ ಕೊಡುಗೆಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಿಂತಿದೆ ಪ್ರಿಯ ಪೋಷಕರೇ. ಹಾಗಾದರೆ ಅವರ ಕೊಡುಗೆ ಕೊಡಬೇಕಾದ್ರೆ ಯಾರ್ದೆಲ್ಲ ಪಾತ್ರ ಇದೆ? ರಘು ಸರ್ ನನಗೆ ಬಂದರು, ಮೇಡಮ್ ನೀವು ನಮ್ಮದು ವಾರ್ಷಿಕೋತ್ಸವಕ್ಕೆ ಬರಬೇಕು, ಶಿಕ್ಷಣದಲ್ಲಿ ಇವತ್ತಿಗೆ ಇರ್ತಕ್ಕಂಥ ಸವಾಲುಗಳ ಬಗ್ಗೆ ನೀವು ಮಾತಾಡಬೇಕು ಅಂದಾಗ ನಂಗೆ ತುಂಬ ಖುಷಿ ಆಗೋಯ್ತು. ಯಾಕೆಂದರೆ ನಾನೀಗ ಆಲ್ರೆಡಿ ಒಂದು ವಿಶ್ವವಿದ್ಯಾನಿಲಯ
ಬೃಹತ್ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಸುಮಾರು 10,000 ವಿದ್ಯಾರ್ಥಿಗಳು ಇದ್ದಾರೆ. ಅಂಥದ್ರಲ್ಲಿ ನಾವು ಏನೆಲ್ಲ ಚಟುವಟಿಕೆಗಳನ್ನು ನೋಡ್ತಾ ಇದ್ದೀವಿ. ನಮ್ಮ ಶಿಕ್ಷಣ ಸಂಸ್ಥೆ ಎತ್ತ ಸಾಗ್ತಾ ಇದೆ. PG ಮಕ್ಕಳಿದ್ದಾರೆ, ನಮಗೆ ಮಾಸ್ಟರ್ ಡಿಗ್ರಿ ಮಕ್ಕಳು ಬಂದಿದ್ದಾರೆ. ಅವರ ಆ್ಯಟಿಟ್ಯೂಡ್ಸ್ಗಳು, ಅವರ ಆ್ಯಕ್ಟಿವಿಟೀಸ್ಗಳು, ಅವರ ಹ್ಯಾಬಿಟ್ಸು, ದ ರೆಸ್ಪೆಕ್ಟ್ ಟು ದಿ ಟೀಚರ್ಸ್, ಸೊಸೈಟಿ, ದೇರ್ ಬಿಹೇವಿಯರ್ಸ್, ಇದನ್ನೆಲ್ಲ ನೋಡಿದಾಗ ಇವ್ರು ಎಲ್ಲಿಂದ ಶಿಕ್ಷಣ ಕಲ್ತ್ಕೊಂಡು ಬಂದಿದ್ದಾರೆ? ಡಿಸ್ಟಿಂಗ್ವಿಷ್ ಕ್ಯಾರೆಕ್ಟರ್ಸ್ ಇದೆ. 10,000 ಮಕ್ಕಳಂದರೆ ಸುಮ್ಮನೆ ಅಲ್ಲ. ಯೂನಿವರ್ಸಿಟಿನಲ್ಲಿ ಡಿಸ್ಟಿಂಗ್ವಿಷ್ ಕ್ಯಾರೆಕ್ಟರ್ಸ್ ಇದೆ. ಸುಮಾರು 2,000 ಟೀಚರ್ಸ್ ಆ್ಯಂಡ್ ಸ್ಟಾಫ್ ಇದ್ದಾರೆ. ನಾವು ಇದೊಂದು ಸಂಸ್ಥೆನ ನಿರ್ವಹಿಸುವಾಗ ನನಗೆ ಅಗಾಧವಾದ ಅನುಭವ ಆಯಿತು. ಸುಮಾರು 10 ತಿಂಗಳಿಂದ ಈಚೆಗೆ. ಹಾಗಾಗಿ ರಘು ಸರ್ ನನಗೆ ನೀವು ಇತ್ತೀಚಿನ ಸವಾಲುಗಳನ್ನು ಮಾತಾಡಬೇಕು ಅಂದಾಗ ಯಾರ್ದೆಲ್ಲ ಪ್ರಮುಖ ಪಾತ್ರ ಇರಬೇಕು ಶಿಕ್ಷಣ ವ್ಯವಸ್ಥೆನಲ್ಲಿ ಅನ್ನೋದು ಸಾಕಷ್ಟು ಯೋಚನೆ ಮಾಡಿದೆ. ನಾನೇನಿಲ್ಲೇನು ಹೊಸದೇನು ಹೇಳೋದಿಲ್ಲ, ನಿಮಗೆಲ್ಲರೂ ಅನುಭವ ಇರುತ್ತೆ, ನೀವು ನೋಡ್ತಾ ಇದ್ದೀರಾ. ನಿಮ್ಮ ಸುತ್ತಮುತ್ತಲದನ್ನೇ ನಾನು ಮಾತಾಡ್ತೀನಿ. ಯಾವಾಗಲೂ ನಾನು ಯಾವುದೇ ವೇದಿಕೆಯಲ್ಲೂ ಸಹ ನನ್ನ ಅನುಭವದ, ನನ್ನ ಉದ್ಯೋಗದ ಅನುಭವದಾಗಿರ್ಬೋದು, ಲೈಫ್ ಎಕ್ಸ್ಪೀರಿಯನ್ಸ್ಗಳಾಗ್ಬೋದು, ಅಷ್ಟನ್ನೇ ಮಾತಾಡ್ತೀನಿ. ತುಂಬ ಚೆನ್ನಾಗಿ ಗೊತ್ತಿದೆ, ನೀವೆಲ್ಲರೂ ಕಾಯ್ತಾ ಇರೋದು ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ಗೆ. ಆದರೆ ಇಂಥ ಸಂಸ್ಥೆನಲ್ಲಿ ನಾವು ಮಕ್ಕಳನ್ನು ಸೇರಿಸಿದ ಮೇಲೆ ನಮ್ಮ ಜವಾಬ್ದಾರಿಗಳೇನು, ಯಾವ ರೀತಿ ನಾವು ಒಟ್ಟಾರೆ ಕೈ ಜೋಡಿಸ್ಬೇಕು ಅನ್ನೋದು ಬಹಳ ಮುಖ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ಒಂದು 5 ರಿಂದ 10 ನಿಮಿಷ ಅಷ್ಟೇ ನನ್ನ ಮಾತುಗಳನ್ನು ಹೇಳಿ ವೇದಿಕೆಯನ್ನು ಬಿಟ್ಕೊಡ್ತೇನೆ. ಪ್ರಿಯ ಪೋಷಕರೇ, ಇವತ್ತು ನಾವು ನೋಡ್ತಾ ಇದ್ದೀವಿ, ನ್ಯೂಸ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಪೇಪರ್ಸ್ ಆಗ್ಬೋದು, ಆಲ್ಮೋಸ್ಟ್ ಇನ್ನೂ ಸಹ ಪ್ರಾಥಮಿಕ ಹಂತದಲ್ಲಿರೋ ಮಕ್ಕಳು, ಪ್ರೌಢ ಶಿಕ್ಷಣ ಹಂತದಲ್ಲಿರೋ ಮಕ್ಕಳು, ನೀವು ಇನ್ನೂ ಆಫ್ಟರ್ ಅಡಲ್ಟ್ ಏಜ್ ಬಿಡಿ, ಈ ಬಿಲೋ 8 ಹೈಸ್ಕೂಲ್ ಮಕ್ಕಳು ಕೂಡ ಇವತ್ತು ಏನೆಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿದ್ದಾರೆ. ನಾವು ಡೈಲಿ ಓದ್ತಾ ಇದ್ವಿ, 8ನೇ ತರಗತಿ ಮಗಳು ಗರ್ಭಿಣಿ ಆಗಿದ್ದಾಳೆ, 8ನೇ ತರಗತಿ 7ನೇ ತರಗತಿ ಹುಡುಗ ಅವ್ರ ತಂದೆನ ಕೊಲೆ ಮಾಡಿದ್ದಾನೆ, ಅವರ ಅಜ್ಜ ಅಜ್ಜಿನ ಕೊಲೆ ಮಾಡಿದ್ದಾರೆ, ದರೋಡೆಯಲ್ಲಿದ್ದಾನೆ, ಅತ್ಯಾಚಾರದಲ್ಲಿದ್ದಾನೆ. ಇದೆಲ್ಲ ಸಮಾಜಘಾತಕ ವಿಷಯಗಳನ್ನು ಕೇಳಿದಾಗ ಇನ್ನೂ ಮುಂದೆ ಹೋಗಿ ಅಣ್ಣ ತಂಗಿಗೆ ಗರ್ಭಿಣಿ ಆಗಿದ್ದಾಳೆ, ಇದೆಲ್ಲ ನಾವು ಓಪನ್ ಆಗಿ ಡಿಸ್ಕಸ್ ಮಾಡೋವಂಥ ವಿಚಾರ. ಏನಕ್ಕೆ, ಯಾಕೆ ಈ ಥರ ಕ್ರೈಮ್ಸ್ ಇವತ್ತು ನಡೀತಾ ಇದೆ ಮಕ್ಕಳಿಂದ ಅನ್ನೋದನ್ನ ನಾವು ಎಲ್ಲರೂ ಕೂತು ಚರ್ಚೆ ಮಾಡಬೇಕಾಗಿದೆ. ಇವತ್ತಿನ ಸವಾಲುಗಳೇ ಇದು. ಸವಾಲುಗಳು ಅನ್ನುವಾಗ ನಮ್ಮೆಲ್ಲರ ತಲೆಯಲ್ಲಿರೋದು, ನನ್ನ ಮಗ ಏನು ಓದಬೇಕು, ಯಾವ ಶಾಲೆಗೆ ಸೇರಿಸ್ಬೇಕು, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಕೂಡಿಡಬೇಕು, ನೆಕ್ಸ್ಟ್ ಯಾವ ಕೆಲಸಕ್ಕೆ ಕಳಿಸ್ಬೇಕು, ಅವನೆಷ್ಟು ಸಂಬಳ ತರ್ತಾನೆ ಅನ್ನೋದು ಯೋಚನೆ ಮಾಡೋದು 2ನೇ ವಿಚಾರ ಆಗಿದೆ. ಮೊದಲ ವಿಚಾರ, ಈ ರೀತಿ ಕ್ರೈಮ್ಗಳು ನಮ್ಮ ಸುತ್ತಮುತ್ತಲ ನೆರೆಹೊರೆಯಲ್ಲಿ ನಡೀತಾ ಇದೆ, ನಮ್ಮ ಯಾವುದೋ ಒಂದು ಸುತ್ತಲ ಶಾಲೆಯಲ್ಲಿ ನಡೀತಾ ಇದೆ, ನಮಗೆ ಗೊತ್ತಿರುವಂಥ ಯಾವುದೋ ಒಂದು ಪೇರೆಂಟ್ ಮಗು ಅಥವಾ ನಮ್ಮದೇ ಮಕ್ಕಳಿಂದ ನಡೀತಾ ಇದೆ. ಹಾಗಾದರೆ ಯಾವತ್ತೋ ಒಂದಿನ ನಮ್ಮನೆಗಳಲ್ಲಿ ನಡೆಯೋದಿಲ್ವಾ? ಹಾಗಾದರೆ ನಾವು ಯಾವ ಸ್ಟೇಜಲ್ಲಿ ನಾವು ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾಗತ್ತೆ ಪ್ರಿಯ ಪೋಷಕರೇ. ಇತ್ತೀಚೆಗೆ ನನ್ನ ಮಗಳು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಒಂದು ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇ ನಡೀತು. ಸ್ಪೋರ್ಟ್ಸ್ ಡೇ ದಿನ ನನಗೆ 3 ಕಾರ್ಯಕ್ರಮಗಳು ವಿಶ್ವವಿದ್ಯಾನಿಲಯದಲ್ಲಿ. ಅವಳು LKG ಇಂದ 8th ಬಂದ ಮೇಲೆ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ. ಏಕೆಂದರೆ ಹೋಗ್ಬೇಕಾ, ಈಗ ನಾವು ಇದುವರೆಗೆ ಸುಮಾರು ತಹಶೀಲ್ದಾರ ಕೆಲಸ ನಿರ್ವಹಿಸಿದ್ವಿ, DC ಅಡ್ಮಿನ್ ಆಗಿ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎಲ್ಲ ಕೆಲಸ ಮಾಡಿದ್ವಿ. ಆದರೆ ಕುಲಸಚಿವೆಯಾಗಿ ಯೂನಿವರ್ಸಿಟಿಗೆ ಬಂದ ಮೇಲೆ ಒಂದು ಪ್ರೋಟೋಕಾಲ್ ಅನ್ನೋದಿರುತ್ತೆ. ನಾನು ಯಾವುದೋ ಒಂದು ಸ್ಕೂಲಲ್ಲಿ ಹೋದಾಗ ನನಗೆ ಸ್ಪೆಷಲ್ ಚೇರ್ ಬೇಕಾ ಅಥವಾ ಅವರು ಹಾಕಿರೋ ಕಡೆ ಕೂತ್ಕೋಬೇಕಾ, ಅದ್ಯಾವುದನ್ನು ನಾನು ಯೋಚನೆ ಮಾಡಲಿಲ್ಲ. ನನಗೆ ನನ್ನ ಮಗಳ ಪರ್ಫಾರ್ಮೆನ್ಸ್ ನೋಡೋದಷ್ಟೇ ನನಗೆ ಮುಖ್ಯ. ಅವಳನ್ನ ನಮ್ಮಮ್ಮ ಬಂದಿದೆ ಅಂತ ಖುಷಿ ಪಡಿಸೋದಷ್ಟೇ ನನಗೆ ಮುಖ್ಯ. 2 ಕಾರ್ಯಕ್ರಮಗಳ ನಡುವೆ ಬೆಳಗ್ಗೆ 9 ಗಂಟೆಗೆ ಅವರ ಪ್ರೋಗ್ರಾಮ್ ಶೆಡ್ಯೂಲ್ ಆಗಿದೆ. 9 ಗಂಟೆಗೆ ಹೋಗ್ತೀನಿ. ಸುಮಾರು 10-10:15 ಅವರದ್ದು
NCC ಕೆಡೆಟ್ ಇದ್ಲು, ಅದನ್ನು ನೋಡಿ ಜುಂಬಾ ಡ್ಯಾನ್ಸ್. ಮತ್ತೆ ನಾನು 10:30ಗೆ ಬಂದು ನನ್ನ ಯೂನಿವರ್ಸಿಟಿ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತೀನಿ. ಪುನಃ 1:30ಗೆ ಹೋಗ್ತೀನಿ. ಅಮ್ಮ ರಿಲೇ ಇದೆ, ನಾನು ಫಸ್ಟ್ ಟೈಮ್ ಓಡ್ತಾ ಇದ್ದೀನಿ, ನಾನು ರಿಹರ್ಸಲಲ್ಲೆಲ್ಲ ಆಲ್ರೆಡಿ ಫಸ್ಟ್ ಬಂದಿದ್ದೀನಿ, ಯು ಶುಡ್ ಬಿ ದೇರ್ ಇನ್ ಫ್ರಂಟ್ ಆಫ್ ದ ರೋಲ್ ಆರ್ಡ್ರ್ ಮಾಡೋಗಿರ್ತಾಳೆ. ಆದರೂ ನನಗೆ ಸಮಯ ಇಲ್ಲ. ಮತ್ತೆ ಹೋಗಿ ನೋಡಿದಾಗ ರಿಲೇ ಓಡ್ಬಿಟ್ಟು ಅಷ್ಟು ದೂರ ಅವಳು ಸೆಕೆಂಡ್ ಪ್ರೈಸ್ ಬಂದಾಗಲೂ ನನ್ನನ್ನು ಹುಡುಕಿ ತಿರುಗಿ ನೋಡ್ತಾಳೆ, ಈ ರೀತಿ ಹೇಳ್ತಾಳೆ. ಆ ಖುಷಿ ಇದೆಯಲ್ಲ, ಆ ಮಕ್ಕಳು ಅಮ್ಮ ಬಂದಿದ್ದಾಳೆ, ನಾನು ನೋಡಿದ್ದಾಳೆ ನೋಡೋ ಒಂದು ಖುಷಿ ಇದೆಯಲ್ಲ, ಅದನ್ನು ಎಂಜಾಯ್ ಮಾಡಬೇಕಂದ್ರೆ ನಾನು ಯಾವ ಪ್ರೋಟೋಕಾಲ್ ಕೇಳಬಾರ್ದು. ಒಂದು ಸಂಸ್ಥೆ ಆ ಕಾರ್ಯಕ್ರಮಕ್ಕೆ ಯಾರನ್ನೋ ಗೆಸ್ಟ್ ಆಗಿ ಕರೆದಿದೆ, ನಾನು ಆ್ಯಸ್ ಎ ಪೇರೆಂಟ್ ಆಗಿ ಮೊದಲ ಆದ್ಯತೆಯಾಗಿ ನಾವು ಎಲ್ಲಿ ಕೂರಬೇಕೋ ಎಲ್ಲಿ ನಿಲ್ಲಬೇಕು ಅನ್ನೋದನ್ನು ಅರ್ಥೈಸ್ಕೊಂಡು ನಾನು ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ತುಂಬ, ಯಾಕೆಂದರೆ ನಾವು ಎಷ್ಟು ಒತ್ತಡ ಇರುತ್ತೆ ಪೇರೆಂಟ್ಸ್ಗೆ. ಇವತ್ತು ಅರ್ನಿಂಗಲ್ಲಿರ್ಬೋದು, ಅವರ ಎಕನಾಮಿಕಲ್ ಸ್ಟೇಟಸ್ಸಲ್ಲಿರ್ಬೋದು, ತುಂಬ ಒತ್ತಡ ಇರುತ್ತೆ. ಆದರೂ ಸಹ ನಾವು ಸಮಯ ಮಾಡಿಕೊಂಡು ಮಕ್ಕಳಿಗೆ ಬೆನ್ನು ತಟ್ಟೋದಿದೆಯಲ್ಲ, ಅದು ದೊಡ್ಡ ಪ್ರೋತ್ಸಾಹ. ನಾವು ಇವತ್ತು ಯಾವುದೇ ರ್ಯಾಂಕನ್ನಾಗಲಿ ಅಥವಾ ಮುಂದೆ ಏನು ಕೆಲಸಕ್ಕೆ ಹೋಗ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ. ನನ್ನದೇ ಆದ ಉದಾಹರಣೆ ತಗೊಂಡ್ರೆ 1980s ಇಲ್ಲಿವರೆಗೆ ಪ್ರೈಮರಿ ಎಜುಕೇಷನ್ ರೂರಲ್ ಬೇಸ್ಡಲ್ಲಿ ಕನ್ನಡ ಮೀಡಿಯಂ, PU ಕನ್ನಡ ಮೀಡಿಯಂ ರೂರಲ್ ಸುಮಾರು 3 ಕಿಲೋಮೀಟರ್ ನಾವು ನಡೆದು ಹೋಗ್ತಾ ಇದ್ವು. ಆನಂತರ BAಗೆ ಮೈಸೂರಲ್ಲಿ ಬಂದಾಗ ತುಂಬ ಕಷ್ಟ, ರೂರಲಿಂದ ಸಿಟಿ ಸಿಸ್ಟಮ್ಗೆ ಹೊಂದ್ಕೊಳ್ಳೋವಂಥದ್ದು. ಅಂಥದ್ರಲ್ಲೂ ಆ ಹಳ್ಳಿಲಿ ಇದ್ದಂತಹ ಆತ್ಮವಿಶ್ವಾಸ, ನಾವು ಬೆಳೆದು ಬಂದ ರೀತಿ ಯಾವುದೇ ಸಿಟಿನಲ್ಲಿ ನಮಗೆ ಕುಗ್ಗಿಸ್ಲಿಲ್ಲ. ನಂತರ ಮಾಸ್ಟರ್ಸ್ ಆದ ತಕ್ಷಣವೇ ಎಕ್ಸಾಮ್ಸ್ ತಗೊಂಡು ಪಾಸ್ ಮಾಡಬೇಕಂತ ಹೇಳಿದ್ರೆ ನಮಗೆ ಸಿಕ್ಕಂತಹ ನಮ್ಮ ತಂದೆಯ ಸಹಕಾರ, ಅವರ ಮಾರ್ಗದರ್ಶನ, ಅಂತಹ ಸ್ಥಿತಿವಂತರಲ್ಲದ ಫ್ಯಾಮಿಲಿ. ಆದರೆ ಇವತ್ತಿಗೂ ಹೆಮ್ಮೆಯಿಂದ ಹೇಳ್ತೀನಿ, 1980s ನನ್ನ ತಂದೆ ಅವತ್ತಿಗೆ PUC ಮಾಡಿದರು, ಅದು ಹೆಮ್ಮೆಯ ವಿಷಯನೇ. ಅವರು ನಮಗಿದ್ದಂತಹ ಆರ್ಥಿಕ ಪರಿಸ್ಥಿತಿನಲ್ಲೂ ನಮ್ಮ ಕಾರ್ಯಕ್ರಮಗಳಿಗೆ ಆ ದಿನವೇ ಬರ್ತಾಯಿದ್ರು. ಹೊಸ ಪುಸ್ತಕಗಳಿಗೆ ಕೂತ್ಕೊಂಡು ರ್ಯಾಪರ್ ಹಾಕ್ತಾಯಿದ್ರು. ಎಷ್ಟೇ ಪರಿಸ್ಥಿತಿ ಇದ್ರೂ ಕೂಡ ನಮಗೆ ಒಳ್ಳೆ ಶೂಸ್ ಬ್ಯಾಗ್ಸ್ ತರ್ತಾಯಿದ್ರು. ಕೂತ್ಕೊಂಡು ಪೇಪರ್ ಓದಿಸ್ತಾ ಇದ್ರು, ನ್ಯೂಸ್ ಕೇಳಿಸ್ತಾ ಇದ್ರು ರೇಡಿಯೋದಲ್ಲಿ. ಇಷ್ಟೆಲ್ಲರ ಪರಿಣಾಮವಾಗಿ ನಾವಿವತ್ತು ನಮ್ಮದೇ ಕುಗ್ರಾಮಗಳಿದ್ರೂ ಸಹ ಇಂತಹ ಒಂದು ಸಾಧನೆಯ ಮೆಟ್ಟಿಲುವನ್ನು ಹತ್ತಲಿಕ್ಕೆ ಪೋಷಕರೇ ಕಾರಣ. ನಾನು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿ ಕ್ರೈಮ್ಸ್ಗಳು ನಡೀತಾ ಇದೆಯಲ್ಲ ಇವತ್ತು ಮಕ್ಕಳಿಂದ, ಇದನ್ನು ಯಾಕೆ ಅನ್ನೋ ಕಾರಣಗಳನ್ನ ನಾವು ನೋಡ್ಕೋಬೇಕಾದ್ರೆ, ಈಗ ನಾನೇ ಒಂದು ಜನ್ರೇಷನ್ ಆದರೆ ನನ್ನ ಮಗಳು ಜಸ್ಟ್ ನೆಕ್ಸ್ಟ್ ಜನ್ರೇಷನ್. ಆದರೆ ಅವರಿಗೆ ಇವತ್ತು ಈ ಹೊಂಬಾಳೆ ಅನ್ನೋದು ಎಷ್ಟು ಮಕ್ಳಿಗೆ ಗೊತ್ತಿದೆ, ಈ ಮಡಿಕೆ ಅನ್ನೋದು ಎಷ್ಟು ಗೊತ್ತಿದೆ, ಕಳಸ ಅನ್ನೋದು ಎಷ್ಟು ಮಕ್ಳಿಗೆ ಗೊತ್ತಿದೆ. ಈ ನಿಟ್ಟಿನಲ್ಲಿ ನೈಪುಣ್ಯ ಶಾಲೆಯಲ್ಲಿ ನಿನ್ನೆಯಿಂದ ಜನಪದ ತೇರು ಅನ್ನೋ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಬಹುಶಃ ಸುಮಾರು 1-2 ವರ್ಷಗಳಿಂದ ಅವ್ರ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ, ಸುದ್ದಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವರು ಪೇರೆಂಟ್ಸನ್ನು ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಇದ್ದಾರೆ. ಅಂದರೆ ಯಾವುದೋ ಒಂದು ಸಂಸ್ಕೃತಿಯನ್ನು ಬಿಟ್ಟು, ಪರಿಸರ ಕಾಳಜಿಯನ್ನು ಬಿಟ್ಟು ಅವರು ಹೊರಗಡೆ ಹೋಗಿಲ್ಲ. ಅದರೊಳಗೇ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ನಾನು ಮೊನ್ನೆ ಒಂದು ಕೃಷ್ಣ ಜನ್ಮಾಷ್ಟಮಿದು ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಎಷ್ಟು ಚೆನ್ನಾಗಿ ತಾಯಂದಿರನ್ನ, ತಂದೆಯನ್ನ ಎಲ್ಲರನ್ನು ಬಳಸ್ಕೊಂಡು ಕೂಡ ಆ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತು ಶಿಕ್ಷಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಬೇಕು ಅಂದಾಗ, ಆ್ಯಸ್ ಎ ಪೇರೆಂಟ್, ಸ್ಕೂಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಸೋಷಿಯಲ್ ಮೆಂಬರ್ಸ್ ಆರ್ ಗವರ್ನಮೆಂಟ್, ದೀಸ್ 3 factors, 3 pillars are present education system. ಯಾಕೆಂದರೆ ಪೇರೆಂಟ್ಸ್ಗೆ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಪೇರೆಂಟ್ಸ್ ಮಕ್ಕಳಿಗೆ ಫಸ್ಟ್ ಬುನಾದಿ ಹಾಕುವಂಥದ್ದು. ಇವತ್ತೇನಾಗಿದೆ,
ಪ್ಲೇ ಬೇಸ್ಡ್ ಚೈಲ್ಡ್ಹುಡ್ಡಿಂದ ಮೊಬೈಲ್ ಬೇಸ್ಡ್ ಚೈಲ್ಡ್ಹುಡ್ಗೆ ಹೋಗ್ತಾ ಇದೆ. ಔಟರ್ ಆಕ್ಟಿವಿಟಿ ಮೀನ್ಸ್ ಆಫ್ಟರ್ ಸ್ಕೂಲ್ ಆಕ್ಟಿವಿಟೀಸ್ ಇಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ಸೋಷಿಯಲ್ ಕಮ್ಯುನಿಕೇಷನ್ ಇಲ್ಲ. ಮಕ್ಕಳನ್ನ ಬರೀ ನಾವು ಕರಿಕ್ಯುಲಮ್, ಮಾರ್ಕ್ಸ್ ಅಥವಾ ಬೇರೆ ಸ್ಟೂಡೆಂಟ್ಸ್ ಜೊತೆಗೆ ಕಂಪ್ಯಾರಿಸನ್ ಮಾಡ್ತಾ ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೀವಿ. ಅವ್ರ ಚೈಲ್ಡ್ಹುಡ್ಡನ್ನು ಅವ್ರಿಗೆ ಎಂಜಾಯ್ ಮಾಡಲಿಕ್ಕೆ ನಾವು ಬಿಡ್ತಾ ಇದ್ದೀವ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ್ಯಸ್ ಎ ಪೇರೆಂಟ್ಸ್ ಫಸ್ಟ್ ನಮ್ಮನ್ನು ಅನುಸರಿಸ್ತಾರೆ ಮಕ್ಕಳು. ನಾವು ಎಷ್ಟರ ಮಟ್ಟಿಗೆ ಅವ್ರ ಜೊತೆ ಇನ್ವಾಲ್ವ್ ಆಗ್ತಾ ಇದ್ದೀವಿ. ನೀವು ಡೆಫಿನೆಟಾಗಿ ನೀವು ಇವತ್ತು ಒಂದಿನ ಜಸ್ಟು ಅಟ್ಲೀಸ್ಟ್ ಒಂದು ವಾರದಿಂದ ಈಚೆಗೆ ಎಷ್ಟು ಪೇರೆಂಟ್ಸು ನಿಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ಹಗ್ ಮಾಡಿ ಅವ್ರಿಗೆ ಕಿಸ್ ಮಾಡಿ ಅಥವಾ ಒಂದು ಪ್ರೀತಿಯಿಂದ ನಾವು ಬಸ್ಸಿಗೆ ಕಳಿಸೋದು ಅಥವಾ ಶಾಲೆಯಿಂದ ಬಂದಾಗ ಮುದ್ದಾಡೋದು ಮಾಡ್ತಾ ಇದ್ದೀವಿ. ನಾವು ಫಸ್ಟು ಅವರು ಇಂಟಿಮೇಟ್ ಮಾಡುವಂಥದ್ದು ಪೇರೆಂಟ್ಸ್ನ ಫಸ್ಟು ಅವರು ರೋಲ್ ಮಾಡಲಾಗಿ ತಗೊಳ್ತಾರೆ. ಹಾಗಿರುವಾಗ ಆ್ಯಸ್ ಎ ಪೇರೆಂಟ್ಸ್ ನಮ್ಮ ಇಂಪ್ಯಾಕ್ಟ್ ಹೇಗಿರಬೇಕು ಸ್ಟೂಡೆಂಟ್ಸ್ ಮೇಲೆ, ನಾವು ಹೇಗೆ ನಮ್ಮನ್ನು ಹ್ಯಾಬಿಟ್ಸನ್ನು ನಾವು ರೂಢಿಸ್ಕೋಬೇಕು. ಇವತ್ತು ನಮ್ಮ ಮಕ್ಕಳೇ ಹೇಳ್ತಾರೆ, ಅಮ್ಮ ಕೀಪ್ ಯುವರ್ ಫೋನ್ ಅಸೈಡ್, ಎಷ್ಟೊತ್ತಿಂದ ನೋಡ್ತಾ ಇದ್ದೀವ, ನಾವು ಏನನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಓನ್ಲಿ 6 hours ದೇ ಆರ್ ಸ್ಟೇಯಿಂಗ್ ಅಟ್ ದಿ ಸ್ಕೂಲ್ಸ್. ಅದರ್ 18 hours ಎಲ್ಲಿರ್ತಾರೆ ಮಕ್ಕಳು, ಏನು ಮಾಡ್ತಾ ಇದ್ದಾರೆ, ಆನ್ಲೈನಲ್ಲಿ ಎಲ್ಲಿರ್ತಾರೆ, ಸೋಷಿಯಲ್ ಮೀಡಿಯಾ ಇನ್ವಾಲ್ವ್ಮೆಂಟ್ಸ್ ಎಲ್ಲಿದೆ, ನೈಬರ್ಸ್ ಇಂಪ್ಯಾಕ್ಟ್ ಹೇಗಿದೆ, ಅವ್ರು ಎಲ್ಲೇ ಹೋದರೂ ಕೂಡ ಅವ್ರಿಗೆ ಸೋಷಿಯಲ್ ಬಿಹೇವಿಯರ್ ನಾವು ಕಲಿಸ್ತಾ ಇದ್ದೀವ. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಿಕೊಂಡಾಗ ಬಹುತೇಕ ಇನ್ಕ್ಲೂಡಿಂಗ್ ನಾವು ಕೂಡ ವರ್ಕ್ ಪ್ರೆಷರ್ನಲ್ಲಿ ಸಾಕಷ್ಟು ಟೈಮನ್ನು ನಾವು ಮಕ್ಕಳಿಗೆ ಕೊಡ್ತಾ ಇಲ್ಲ. ನಾನೊಂದು ಸರಿ ಮಗಳದು ಪೇರೆಂಟ್ ಮೀಟಿಗೆ ಹೋದಾಗ ಫಸ್ಟ್ ನಾನು ಇನ್ನೂ ಆವಾಗ 2014 ಅದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ಲು. ಪೇರೆಂಟ್ ಮೀಟ್ ನಡೀತಾ ಇತ್ತು. 10 ನಿಮಿಷ ಲೇಟಾಗಿ ಹೋದೆ, ಪ್ರಿನ್ಸಿಪಾಲ್ ಡೋರ್ ಹಾಕಿದ್ರು. ಎಷ್ಟೋ ಪೇರೆಂಟ್ಸು ಜಗಳ ಮಾಡ್ತಾ ಇದ್ರು, ಯಾಕೆ 10 ನಿಮಿಷ ಲೇಟಾಗಿ ಬರ್ರಿ, ನೀವು ಯಾಕೆ ಹಾಕ್ತೀರಾ, ನಮ್ಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನಾವು ಕೂತು ಹೋಗ್ತೀವಿ. ನೋ, ಡಿಸಿಪ್ಲಿನ್ ಈಸ್ ಡಿಸಿಪ್ಲಿನ್. ಸ್ಟೂಡೆಂಟ್ಸ್ಗೂ ಇರಬೇಕು, ಪೇರೆಂಟ್ಸ್ಗೂ ಇರಬೇಕು, ಇನ್ಸ್ಟಿಟ್ಯೂಷನ್ಗೂ ಇರಬೇಕು. ಬರ್ತಾ ಬರ್ತಾ ಅದಕ್ಕೆ ನಮಗೆ ಅದನ್ನು ಟಾಲರೇಟ್ ಮಾಡ್ಕೊಳ್ಳೋದಾಯಿತು. ಇವತ್ತಿಗೂ ಪ್ರತಿ ಪೇರೆಂಟ್ ಮೀಟಿಂಗು ಕೂಡ ಬೀಯಿಂಗ್ ಆ್ಯನ್ ಅಡ್ಮಿನಿಸ್ಟ್ರೇಟರ್ ಆಲ್ಸೋ ಫಸ್ಟ್ ಲೈನಲ್ಲಿ ಫಸ್ಟೇ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಹೋಗ್ಬಿಟ್ಟಿರ್ತೀವಿ. ಯಾಕೆಂದರೆ ಅಲ್ಲಿ ನಮ್ಮ ಮಕ್ಕಳ ಆ್ಯಕ್ಟಿವಿಟೀಸ್ ಏನಿತ್ತು ಅನ್ನೋದನ್ನು ಈಗ ತೋರಿಸಿದ್ರಲ್ಲ ಹಾಗೆ ತೋರಿಸ್ತಾ ಇರ್ತಾರೆ, ಅದನ್ನ ನೋಡೋಕ್ಕೋಸ್ಕರನಾದ್ರೂ. ಪ್ರಿಯ ಪೋಷಕರೇ, ತುಂಬ ಸಮಯ ಇಲ್ಲ. ನಾನು ಹೇಳೋದಿಷ್ಟೇ, ಪೇರೆಂಟ್ಸು ತುಂಬ ಇನ್ಫ್ಲೂಯೆನ್ಸ್ ಆಗ್ತೀವಿ. ಮಕ್ಕಳ ಹ್ಯಾಬಿಟ್ಸ್ ಆಗಿರ್ಬೋದು, ಅವರ ಕರಿಯರ್ ಆಗಿರ್ಬೋದು, ಅವರ ಆ್ಯಟಿಟ್ಯೂಡ್ಸ್ ಆಗಿರ್ಬೋದು, ಅವ್ರು ಕಲಿಯೋಂಥ ಕಲ್ಚರ್ ಆಗಿರ್ಬೋದು, ಎಲ್ಲದರಲ್ಲೂ ಪೇರೆಂಟ್ಸ್ ರೋಲ್ ಮಾಡೆಲ್ ಆಗಿರಬೇಕಾಗತ್ತೆ. ಎಷ್ಟೋ ಮನೆಗಳಲ್ಲಿ ಸಾಕಷ್ಟು ವೈಮನಸ್ಸುಗಳಿಂದ ಕಪಲ್ಸ್ ಅವರ ಫ್ರಸ್ಟ್ರೇಷನ್ಸ್ನ ನಾವು ಮಕ್ಕಳ ಮೇಲೆ ಹಾಕೋದು ನೋಡಿರ್ತೀವಿ. ಎಷ್ಟೇ ಫ್ರಸ್ಟ್ರೇಷನ್ಸ್ ಇದ್ದರೂ ಸಹ ನಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ಅವರಿಗೋಸ್ಕರನಾದ್ರೂ ನಾವು ಒಂದು ಡ್ರಾಮ್ಯಾಟಿಕ್ ಆಗಾದ್ರೂ ನಗ್ತಾ 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 ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ಕೊಟ್ಟಾಗ ಇಡೀ ದಿನ ಮಕ್ಕಳು ಬಹಳ ಉಲ್ಲಾಸದಿಂದ ಅವರ ಶಿಕ್ಷಣವನ್ನು ಕಲಿತಾರೆ. ಶಾಲೆ ಒಂದೇ ಅಥವಾ ಟೀಚರ್, ಅವರ್ ಚಿಲ್ಡ್ರನ್ ನೀಡ್ ಆಲ್ ಆಫ್ ಅಸ್, ನಾಟ್ ಓನ್ಲಿ ಟೀಚರ್ಸ್, ನಾಟ್ ಓನ್ಲಿ ಸ್ಕೂಲ್, ನಾಟ್ ಓನ್ಲಿ ಇನ್ಸ್ಟಿಟ್ಯೂಷನ್ಸ್. ಪೇರೆಂಟ್ಸು ಇರಬೇಕು, ಸೋಷಿಯಲ್ ಇನ್ವಾಲ್ವ್ಮೆಂಟು ಇರಬೇಕು, ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸು ಇರಬೇಕು. ಇದರೊಳಗಡೆ ನಾವೆಲ್ಲರೂ ಕೈ ಜೋಡಿಸಿದಾಗಷ್ಟೇ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ. ಪ್ರತಿ ಕ್ಷಣ, ನಾನು ಹೇಳಿದೆ ಆಗಲೇ, ಓನ್ಲಿ 6 hours ಮಾತ್ರ ಮಕ್ಕಳು ಶಾಲೆಯಲ್ಲಿ ಇರ್ತಾರೆ, ಇನ್ನು 18 hours ನಮ್ಮ ಕಡೆನೇ ಇರ್ತಾರೆ. ಪ್ರತಿ ಕ್ಷಣ ನಾವು ಯೋಚನೆ ಮಾಡಬೇಕು. ಯಾವುದೋ ಒಂದು ರೂಮ್ನಲ್ಲಿ
ಸಿಸ್ಟಮ್ ಇಟ್ಟಿರ್ತೀವಿ, ಅವ್ರ ಕೈಗೆ ಮೊಬೈಲ್ ಕೊಟ್ಟಿರ್ತೀವಿ, ಅವ್ರು ಏನನ್ನ ನೋಡ್ತಾ ಇದ್ದಾರೆ, ಏನನ್ನ ಕಲಿತಾ ಇದ್ದಾರೆ, ಪ್ರತಿಯೊಂದು ಕೂಡ ನಾವು ಗಮನಿಸ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವತ್ತೋ ಒಂದಿನ ಮಕ್ಕಳು ಯಾವುದನ್ನು ಅನುಸರಿಸ್ತಾ ಇದ್ದಾರೆ ಅಂತ ತಿಳಿದಾಗ ನಮಗೆ ಫಾಲೋ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಇವತ್ತು ಶಿಕ್ಷಣದ ಸವಾಲುಗಳು ಇಷ್ಟೇ ಇರೋದು. ಎಲ್ಲೇ ಹೋದ್ರೂ ಕೂಡ ನಾವು ಕೇಳ್ತಾ ಇರ್ತೀವಿ, ಮೊಬೈಲ್ಗಳನ್ನು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನು ಅವರಿಂದ ದೂರ ಇಡೋದ್ರಿಂದ ಎಷ್ಟು ಪರಿಣಾಮಕಾರಿಯಾಗಿ ಬೀರುತ್ತೆ. ಅಥವಾ ನಾವು ಅವರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಲ್ಲಿ ಏನೋ ಒಳ್ಳೆಯದನ್ನು ತೋರಿಸ್ಬೇಕು ಅಂತಂದಾಗ ನಮ್ಮ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಹೆಚ್ಚೇನು ಹೇಳೋದಿಲ್ಲ. ನೈಪುಣ್ಯ ಸಂಸ್ಥೆ ನಿನ್ನೆ ಕಾರ್ಯಕ್ರಮಗಳನ್ನು ನೋಡಿದೆ, ಬಹಳ ಅದ್ಭುತವಾಗಿ ಮಾಡಿದರೆ. ಜನಪದ ತುಂಬ ಅವಶ್ಯಕತೆ ಇದೆ ನಿಮಗೆ, ನಾವೆಲ್ಲರೂ ಅದನ್ನು ದಾಟೇ ಬಂದಿದ್ದೀವಿ. ಜನಪದದಲ್ಲಿ ಇವಾಗ ಒಂದು ಪ್ರೇಯರ್ ಕೂಡ ಮಾಡಿದರು, ಎಷ್ಟು ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಿದರು. ತಮ್ಮ ಚಪ್ಪಾಳೆಯನ್ನು ನಾನು ನಿರೀಕ್ಷಿಸಿದ್ದೆ. ಜನಪದನ ಕಲಿಸೋದು, ಅದರಲ್ಲಿ ಎಲ್ಲ ಥರದ ಶಕ್ತಿ ಇದೆ. ನಮಗೆ ಮಕ್ಕಳು ನಿರರ್ಗಳವಾಗಿ ಮಾತಾಡಬೇಕಾ, ಅಥವಾ ಡ್ಯಾನ್ಸ್ ಮಾಡಬೇಕಾ, ಹೆಲ್ತಿಯಾಗಿರ್ಬೇಕಾ, ಅಥವಾ ಅದರಲ್ಲಿ ಕಲ್ಚರನ್ನು ಕಲಿಬೇಕಾ, ಪ್ರತಿಯೊಂದನ್ನು ಸಹ ನಾವು ಜನಪದದಿಂದ ಕಲಿತೀವಿ. ಈ ನಿಟ್ಟಿನಲ್ಲಿ ನೈಪುಣ್ಯ ಶಾಲೆ ಜನಪದ ತೇರು ಅನ್ನೋ ಕಾನ್ಸೆಪ್ಟಲ್ಲಿ ಏನು ವಾರ್ಷಿಕೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದೆ, ನಿಜವಾಗ್ಲೂ ಅದ್ಭುತವಾಗಿದೆ. ಹಾಗಾಗಿ ನಾನು ಶಾಲೆಯ ಸಂಸ್ಥಾಪಕರು ರಘು ಮತ್ತು ಎಲ್ಲ ಸಿಬ್ಬಂದಿಗಳನ್ನು ಅಭಿನಂದಿಸ್ತೇನೆ. ಅಂತಿಮವಾಗಿ ಪ್ರಿಯ ಪೋಷಕರೇ, ಮಕ್ಕಳ ಜೊತೆ ನಾವು ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗ್ತೀವೋ, ಅವರು ಹೇಳೋದನ್ನು ನಾವು ಫಸ್ಟು ಕೇಳಬೇಕು, ಲಿಸ್ನಿಂಗ್ ಇರಬೇಕು. ನಮಗೆ ಆ ಪೇಷನ್ಸನ್ನು ನಾವು ಕಳ್ಕೊತಾ ಇದ್ದೀವೇನೋ ಅಂತ ಅನಿಸ್ತಾ ಇದೆ. ಹಾಗಾಗಿ ಸಾಕಷ್ಟು ನಾವು ಕೂಡ ಎಜುಕೇಟ್ ಆಗಬೇಕಾಗಿದೆ. ಇವತ್ತು ನಮಗೆ ಆದ್ರೂ ಸಹ ನನ್ನ ಮಗಳು, ಅಮ್ಮ ನೀನು ಬಸ್ ಹತ್ರ ಹೀಗೆ ಮಾತಾಡಬೇಡ, ಹಾಗೆ ಮಾತಾಡಬೇಡ ಅಂತ ಹೇಳೋದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮನ್ನೇ ತಿದ್ದುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಕೂಡ ಸಾಕಷ್ಟು ಎಜುಕೇಟ್ ಆಗಬೇಕಾಗತ್ತೆ. ಎಲ್ಲ ರೀತಿಯ ನಾಲೆಡ್ಜನ್ನು ನಾವು ಸಹ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಸಂಸ್ಥೆ ಜೊತೆ ಕೈ ಜೋಡಿಸಿದಾಗ, ಪೋಷಕರು ಕೈ ಜೋಡಿಸಿದಾಗ ಅಷ್ಟೇ ನಾವು ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ತಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲವಾದ ಆಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.